ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದ್ರೆ ಸಮಸ್ಯೆ ಬಗೆಹರಿಸೋದಕ್ಕೆ ಆಗಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಡಿಕೆ ಸುರೇಶ್ ಏನು ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಟೈಮ್ನಲ್ಲಿ ಶಾಸಕ ಕೃಷ್ಣ ಬೈರೇಗೌಡರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂತ್ಯಕ್ರಿಯೆ ಮಾಡೋದಕ್ಕೆ ಜನರಿಂದ ಲಂಚ ಪಡಿತಾ ಇದ್ದಾರೆ, ಸಾವಿನಲ್ಲೂ ಕೂಡ ಮಾನವೀಯತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾವೆ ಸಾಕಷ್ಟು ಆಸ್ಪತ್ರೆಗಳು. ಚಿತಾಗಾರಗಳಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ 35,000 ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಸಭೆಯಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಮರಣ ಅಂಕಿ ಅಂಶಗಳನ್ನ ಮುಚ್ಚಿಡ್ತಿದೆ ಅಂತ ಕೂಡ ಕಾಂಗ್ರೆಸ್ನ ಶಾಸಕರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ನಡೆ ಬಗ್ಗೆ ಪ್ರತಿಪಕ್ಷದ ನಾಯಕರು, ಕಾಂಗ್ರೆಸ್ನ ಶಾಸಕರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಸರ್ಕಾರ ಮೊದಲೇ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಿದ್ರೆ, ಸರಿಯಾಗಿ ಮ್ಯಾನೇಜ್ ಮಾಡಿದಿದ್ರೆ ಪರಿಸ್ಥಿತಿ ಇವತ್ತು ಹಿಂಗಾಗ್ತಿರ್ಲಿಲ್ಲ, ಕೈ ಮೀರಿ ಹೋಗ್ತಾ ಇರ್ಲಿಲ್ಲ ಅಂತ. ಬಟ್ ಸಮರ್ಥನೆಯನ್ನ ಕೊಟ್ಟಂತ ಸುಧಾಕರ್ ಅವರು ಇರ್ಬೋದು, ಹಾಗೇನೆ ಆರ್ ಅಶೋಕ್ ಇರ್ಬೋದು, ಅವ್ರು ಹೇಳ್ತಿರೋದು ಪರಿಸ್ಥಿತಿ ಇನ್ನು ಕೈ ಮೀರಿ ಹೋಗಿಲ್ಲ, ಸರ್ಕಾರ ಕಠಿಣ ರೂಲ್ಸ್ ಗಳನ್ನ ತಂದಿದೆ, ಇವಾಗ ನಾವು ಇನ್ನೂ ಕಂಟ್ರೋಲ್ ಮಾಡುವಂತ ಒಂದು ಸಿಚುವೇಶನ್ ಇನ್ನೂ ಕೂಡ ನಮ್ಮ ಕೈಯಲ್ಲಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವತ್ತು ಏನೇ ಸಭೆ ಮಾಡಿದ್ರೂ ಕೂಡ ಕೇವಲ ಅಭಿಪ್ರಾಯ ಸಂಗ್ರಹ ಅಷ್ಟೇ ಆಗುತ್ತೆ. ನಾಳೆ ಹೊರಬೀಳುತ್ತೆ ಬೆಂಗಳೂರಿನ ಲಾಕ್ ಡೌನ್ ಭವಿಷ್ಯ. ಯಾಕಂದ್ರೆ ನಾಳೆ ರಾಜ್ಯಪಾಲರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯುತ್ತೆ. ಇವತ್ತು ಸಭೆಯಲ್ಲಿ ಯಾವ ತರ ಮಾತಿನ ಚಕಮಕಿ ಎಲ್ಲ ನಡೀತು ಅನ್ನೋದನ್ನ ನಾವು ಆಗ್ಲಿಂದ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಅಂದ್ರೆ ಇವತ್ತೇನಿದ್ರು ಕೂಡ ಅಭಿಪ್ರಾಯ ಸಂಗ್ರಹ ಅಷ್ಟೇ. ಬಿಎಸ್ವೈ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯ ಅಭಿಪ್ರಾಯ ಮಂಡನೆ ಆಗುತ್ತೆ. ಯಾಕಂದ್ರೆ ಈಗ ನಾಳೆ ರಾಜ್ಯಪಾಲರ ನೇತೃತ್ವದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಯುತ್ತೆ. ಆ ವಿಡಿಯೋ ಕಾನ್ಫರೆನ್ಸ್ ನಲ್ಲೂ ಕೂಡ ಸರ್ವಪಕ್ಷ ನಾಯಕರು ಪಾಲ್ಗೊಳ್ತಾರೆ. ಇವತ್ತು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು. ಈಗ ನಾಳೆ ರಾಜ್ಯಪಾಲರು ಫಾರ್ ದ ಫಸ್ಟ್ ಟೈಮ್ ಕೋವಿಡ್ ವಿಚಾರವಾಗಿ ಎಲ್ಲರನ್ನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸಭೆ ಮಾಡ್ತಿರೋದ್ರಿಂದ ನಾಳೆ ಲಾಕ್ ಡೌನ್ ಅಥವಾ ನೈಟ್ ಕರ್ಫ್ಯೂ ಕಂಟಿನ್ಯೂನ ಏನ್ ಕಠಿಣ ಕ್ರಮ ಅನ್ನೋದು ಫೈನಲ್ ಆಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ಕಡೆ ಇನ್ಸೈಡ್ ಸಭೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋ ವಿಚಾರ ನಮ್ ಗಮನಕ್ಕೆ ಬಂತು. ಅಲ್ಲಿ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು, ಆದ್ರೆ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಆಗಿದೆ. ಇವಾಗ ಮೇನ್ ಜನ ಕಾಯ್ತಿರೋದು ಸರ್ಕಾರದ ಅಧಿಕೃತ ಪ್ರಕಟಣೆಗೋಸ್ಕರ. ಬಹುಶಃ ಇವತ್ತು ಅಭಿಪ್ರಾಯ ಸಂಗ್ರಹ ಆಗಿದೆ, ನಾಳೆ ರಾಜ್ಯಪಾಲರ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಆದಾಗ ಗೊತ್ತಾಗುತ್ತೆ. ಸೊ ಈಗ ನಾಳೆ ರಾಜ್ಯಪಾಲರ ಜೊತೆಯಲ್ಲಿ ಯಾರ್ಯಾರು ಮಾತಾಡ್ತಾರೆ? ಈಗ ಅಭಿಪ್ರಾಯ ಸಂಗ್ರಹ ಮಾಡಿ ಸಿಎಂ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರಾ? ಹಿಂಗೆ ಶರ್ಮಿತಾ ಶೆಟ್ಟಿ 2:15 ಬೆಂಗಳೂರಿನ ಜನಪ್ರತಿನಿಧಿ ನಡೀತಿರುವಂಥದ್ದು ಸಭೆಯಲ್ಲಿ ಎಲ್ಲ ಒಂದ್ ಕಡೆ ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಅನ್ನೋ ರೀತಿಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರದ ಏನು ಆಡಳಿತಾತ್ಮಕ ಫೇಲ್ಯೂರು ಮತ್ತು ಕೋವಿಡ್ ನಿಯಂತ್ರಿಸಲು ಸಂಪೂರ್ಣ ವಿಫಲವಾಗಿರೋದಕ್ಕೆ ಸಂಬಂಧಪಟ್ಟಾಗೆ ವಿಪಕ್ಷಗಳ ಶಾಸಕರುಗಳು ಮತ್ತು ಸಂಸದರುಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಎಳೆಯಾಗಿ ಕೆಲವೊಂದು ಪ್ರಕರಣಗಳನ್ನ ಬಿಚ್ಚಿಟ್ರು ಮತ್ತು ಏನು ಎಲ್ಲ ಒಂದ್ ಕಡೆ ನೀವು ಶವ ಸಂಸ್ಕಾರಕ್ಕೂ ಕೂಡ ಹಣವನ್ನ ಕೇಳ್ತಿದ್ದಾರೆ ಅನ್ನೋ ಒಂದು ಆರೋಪದಿಂದ ಹಿಡಿದು ಮರಣದ ಸಂಖ್ಯೆಯ ಅಂಕಿಅಂಶವನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಮತ್ತು ವೆಂಟಿಲೇಟರ್ ಮತ್ತು ವೈದ್ಯಕೀಯ ಆಕ್ಸಿಜನ್ ಸೇರಿದಂತೆ ಐಸಿಯು ಹಾಗೂ ಬೆಡ್ಗಳ ಲೆಕ್ಕಾಚಾರವನ್ನು ಕೂಡ ಕೇಳಿದರು. ಎಲ್ಲೊಂದು ಕಡೆ ಸಂಪೂರ್ಣವಾಗಿ ವಿಪಕ್ಷಗಳಿಗೆ ಸಮರ್ಪಕ ಮಾಹಿತಿ ನೀಡುವಲ್ಲೂ ಕೂಡ ಇಲ್ಲಿ ಸರ್ಕಾರ ಎಡವಿರುವಂಥದ್ದು ಮತ್ತು ವಿಫಲವಾಗಿರುವಂಥದ್ದು. ಇದು ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ 144 ಸೆಕ್ಷನ್ ಜಾರಿ ಮಾಡೋ ಸಂಬಂಧಪಟ್ಟಾಗಿ ಒಮ್ಮತದ ನಿರ್ಣಯವನ್ನು ಇದೀಗ ಕೈಗೊಳ್ಳಲಾಗಿದೆ. ಜೊತೆಗೆ ಪ್ರಮುಖವಾಗಿ ಇದೀಗ 8 ವಲಯಗಳು ಕೂಡ ಸಚಿವರಿಗೆ ಉಸ್ತುವಾರಿ ಕೊಡಬೇಕು, ಅವರಿಗೆ ಎಲ್ಲ ಮೇಲುಸ್ತುವಾರಿ ಕೊಟ್ಟು ಮತ್ತು ಜವಾಬ್ದಾರಿ ಕೊಡಬೇಕಂತೇಳಿ ವಿಪಕ್ಷಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲ ಒಂದು ಕಡೆ ವೀಕೆಂಡ್ ಲಾಕ್ಡೌನ್ ಮತ್ತು ಲಾಕ್ಡೌನ್ ಬೇಡ ಅಂತೇಳಿ ತಿರಸ್ಕಾರ ಮಾಡಲಾಗಿತ್ತು. ಒಂದು ವೇಳೆ ಲಾಕ್ಡೌನ್ ಮಾಡೋದಾದ್ರೆ ಪ್ರತಿಪಕ್ಷಗಳ ಏನೋ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಆಕ್ಸಿಜನ್ ಇರ್ಬೋದು, ಬೆಡ್ ವ್ಯವಸ್ಥೆ ಇರ್ಬೋದು, ಐಸಿಯು ಇರ್ಬೋದು ಮತ್ತು ಶವ ಸಂಸ್ಕಾರ ವಿಚಾರ ಸಂಬಂಧಪಟ್ಟಾಗಿ ಏರುಧ್ವನಿಯಲ್ಲಿ ಕಾಂಗ್ರೆಸ್ನ MLA ಕೃಷ್ಣ ಬೈರೇಗೌಡರವರು ಸಚಿವ ಸುಧಾಕರ್ ಅವರನ್ನು ತರಾಟೆ ತೆಗೆದುಕೊಂಡು ಡಿಕೆ ಸುರೇಶ್ ಕೂಡ ಏಕವಚನದಲ್ಲಿ ಈ ಎಲ್ಲದರ ನಡುವೆ ಇವತ್ತಿನ
ರಾಜ್ಯಪಾಲರು ಕೂಡ ಏನೋ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸ್ತಿದ್ದಾರೆ. ಯಾಕಂತಂದರೆ ಮೊನ್ನೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯದ ರಾಜ್ಯಪಾಲರುಗಳ ಜೊತೆ ವಿಡಿಯೋ ಸಂವಾದ ನಡೆಸಿದರು. ಆ ಸಂದರ್ಭದಲ್ಲಿ ಕೂಡ ನೀವು ಆಯಾ ರಾಜ್ಯದ ಸರ್ವಪಕ್ಷಗಳ ಮುಖಂಡರ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ನೀವು ಕೂಡ ಸಭೆಯನ್ನು ನಡೆಸಿ ಮತ್ತು ಸಭೆಯಲ್ಲಿ ಭಾಗಿಯಾಗಿ ಅಂತೇಳಿ ಸೂಚನೆಯನ್ನು ಕೊಟ್ಟರು. ಆ ಸೂಚನೆಯ ಅನುಸಾರ ನಾಳೆ ರಾಜ್ಯಪಾಲರು ಕೂಡ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯ ವ್ಯಕ್ತವಾಗುತ್ತೆ, ವಿಪಕ್ಷಗಳು ಕೊಡ್ತಕ್ಕಂಥ ಸಲಹೆಗಳು ಮತ್ತು ಅಭಿಪ್ರಾಯಗಳು, ಆಡಳಿತ ಪಕ್ಷದ ಒಟ್ಟಾರೆ ಎಲ್ಲ ಸಲಹೆಗಳನ್ನು ಪಡೆದುಕೊಂಡು ನಾಳೆ ಸಂಜೆ ಅಂದರೆ ಸರ್ವಪಕ್ಷ ಸಭೆಯ ನಂತರ ನಾಳೆ ಸಂಜೆ ಬೆಂಗಳೂರು ಮತ್ತು ರಾಜ್ಯ ಸೇರಿದಂತೆ ಚಿದಾನಂದ್ ಪಟೇಲ್ ಇದೀಗ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಈಗ ಸಲಹೆ ಏನೆಲ್ಲ ಆಗುತ್ತೆ ಅದನ್ನ ಮಂಡನೆ ಮಾಡ್ತಾರೆ ರಾಜ್ಯಪಾಲರ ನೇತೃತ್ವದಲ್ಲಿ ನಾಳೆ ಸಭೆ ಆದಂತ ಟೈಮ್ನಲ್ಲಿ. ಅಫ್ಕೋರ್ಸ್ ಅವರು ಆಸ್ಪತ್ರೆಯಲ್ಲಿ ಇರೋದ್ರಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗ ಅಧಿಕೃತ ಘೋಷಣೆ. ಈಗ ಫಾರ್ ದ ಫಸ್ಟ್ ಟೈಮ್ ರಾಜ್ಯಪಾಲರು ಕೋವಿಡ್ ವಿಚಾರದಲ್ಲಿ ನೇತೃತ್ವ ವಹಿಸಿ ಒಂದು ಸಭೆಯನ್ನ ಮಾಡ್ತಿರೋದ್ರಿಂದ ಅವರೇ ನಾಳೆ ಘೋಷಣೆ ಮಾಡ್ತಾರಾ ಅಥವಾ ಸರ್ಕಾರದ ಪರವಾಗಿ ಸಿಎಂ ಇಂದ ಅಧಿಕೃತ ಪ್ರಕಟಣೆ ಆಗುತ್ತಾ? ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಆಡಳಿತ ಮತ್ತು ವಿಪಕ್ಷ ಶಾಸಕರ ಅಭಿಪ್ರಾಯ ಏನು ಎಂಬುದರ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿವರಣೆಯನ್ನು ನೀಡಲಿದ್ದಾರೆ. ನಂತರ ನಾಳೆ ನಡೆತಕ್ಕಂಥ ಸರ್ವಪಕ್ಷ ಸಭೆಯ ಬಳಿಕ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮತ್ತು ಇಲ್ಲಿರ್ತಕ್ಕಂಥ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರುಗಳು ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಆರೋಗ್ಯ ಸಚಿವರು ಮತ್ತು ಇಲಾಖೆಯ ಪ್ರಮುಖ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತಿನ ಸಭೆ ಮತ್ತು ನಾಳೆ ನಡೆತಿರ್ತಕ್ಕಂಥ ಸರ್ವಪಕ್ಷ ಸಭೆ ಮತ್ತು ರಾಜ್ಯಪಾಲರ ಸಲಹೆ, ವಿಪಕ್ಷ ನಾಯಕರ ಸಲಹೆ ಮತ್ತು ಸರ್ವಪಕ್ಷದ ಅಧ್ಯಕ್ಷರುಗಳ ಪಾರ್ಟಿ ಅಧ್ಯಕ್ಷಗಳ ಸಲಹೆ ಮತ್ತು ಒಟ್ಟಾರೆ ಸರ್ಕಾರ ಕೋವಿಡ್ ನಿರ್ವಹಣೆಗೆ ಏನೆಲ್ಲ ಮಾಡಬೇಕೆಂಬುದರ ಬಗ್ಗೆ ಒಟ್ಟಾರೆ ಅಭಿಪ್ರಾಯವನ್ನು ಕಲೆ ಹಾಕಿ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಮಾರ್ಗಸೂಚಿಯನ್ನು ನಾಳೆ ಸಂಜೆ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿಗೆ ಮತ್ತು ಸಪರೇಟ್ ಮಾರ್ಗಸೂಚಿ ಇದ್ದರೆ ಇಡೀ ರಾಜ್ಯಕ್ಕೆ ಬೇರೆ ರೀತಿಯ ಮಾರ್ಗಸೂಚಿ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಬೆಂಗಳೂರಿಗೆ 144 ಸೆಕೆಂಡ್ ಮತ್ತು ನೈಟ್ ಕರ್ಫ್ಯೂ ಅವಧಿಯನ್ನು ಕೂಡ ಎಲ್ಲೊಂದು ಕಡೆ ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ ಅವಧಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಇವತ್ತಿನ ನಡೆದ ಸಭೆಯಲ್ಲಿ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಮತ್ತು ಈಗಾಗಲೇ ಯಾವೆಲ್ಲ ಜಿಲ್ಲೆಯಲ್ಲಿ ನೈಟ್ ಕರ್ಫ್ಯೂ ಇದೆ ಅದನ್ನು ಮುಂದುವರಿಸಿ ಕೂಡ ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. ಇನ್ನು 8ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 100ಕ್ಕೂ ಹೆಚ್ಚು ಸೋಂಕಿತರ ಸಂಖ್ಯೆ ಕಾಣಿಸಿಕೊಂಡಿದ್ದರಿಂದ ಇನ್ನಷ್ಟು ಜಿಲ್ಲೆಗಳಲ್ಲಿ ಕೂಡ ಎಲ್ಲೊಂದು ಕಡೆ ನೈಟ್ ಕರ್ಫ್ಯೂ ವಿಸ್ತರಣೆ ಮಾಡೋ ಸಂಬಂಧಪಟ್ಟ ಕೂಡ ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗಲಿದೆ. ಬೆಂಗಳೂರು ಸೇರಿದಂತೆ ಕೊರೋನಾ ಎಲ್ಲೆಲ್ಲಿ ಜಾಸ್ತಿ ಇದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅಲ್ಲೆಲ್ಲ ಟಫ್ ರೂಲ್ಸ್ ಅಂತಂದ್ರೆ ಬಹುಶಃ ಲಾಕ್ ಡೌನ್ ಮಾಡೋದು ಬಹುತೇಕ ಡೌಟ್ ಅಂತ ಅನಿಸ್ತಿದೆ ನಿಮ್ಮ ಮಾತುಗಳನ್ನ ಕೇಳಿದಾಗ. ಸೊ ಇವತ್ತಿನ ಮೀಟಿಂಗ್ ಸುಮಾರು ಇನ್ನೆಷ್ಟೊತ್ತು ನಡೀಬಹುದು, ಯಾವಾಗ ಮುಗಿಬಹುದು, ಆರ್ ಅಶೋಕ್ ಯಾವಾಗ ಪ್ರೆಸ್ ಮೀಟ್ ಮಾಡಬಹುದು, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಶರ್ಮಿತಾ ಶೆಟ್ಟಿ, ಲಾಕ್ಡೌನ್ ಮತ್ತು ವೀಕೆಂಡ್ ಲಾಕ್ಡೌನ್ಗೆ ಬಹುತೇಕ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಶಾಸಕರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಮತ್ತೆ ಲಾಕ್ಡೌನ್ ಮಾಡಿದರೆ ಜನಜೀವನ ಅಸ್ತವ್ಯಸ್ತ ಆಗುತ್ತೆ, ಮತ್ತಷ್ಟು ಸೋಂಕಿತರ ಸಂಖ್ಯೆ ಏರಾಗುತ್ತೆ ಮತ್ತು ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕಲ್ಪಿಸಲು ಕೂಡ ವಿಫಲ ಆಗುತ್ತೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದರೆ ಮತ್ತೆ ಜನರು ಆತಂಕಗೊಂಡು ತಮ್ಮ ಊರುಗಳಿಗೆ ಹೊರಡಲಿಕ್ಕೆ ಅಣಿಯಾಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಬಸ್ ಸ್ಟ್ಯಾಂಡ್ ಇರ್ಬೋದು ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಜನಸಂದಣಿ ಹೆಚ್ಚಾಗುತ್ತೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಮತ್ತು ಸಾರಿಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ಜನರು ಏನು ಬೇಕಾಬಿಟ್ಟು ಅವರು ಊರಿಗೆ ಹೋಗುವ ತರಾತುರಿಯಲ್ಲಿ ಗುಂಪು ಸೇರೋದ್ರಿಂದ ಮತ್ತಷ್ಟು ಸೋಂಕು ಬಿಗಡಾಯಿಸುವ ಸಾಧ್ಯತೆ ಇದೆ. ಹಾಗಾಗಿ ಲಾಕ್ಡೌನ್ ಅಗತ್ಯ ಇಲ್ಲ ಮತ್ತು ಲಾಕ್ಡೌನ್ ಮಾಡೋದ್ರಿಂದ ಸರ್ಕಾರಕ್ಕೂ ಕೂಡ ಹೆಚ್ಚಿನ ಹೊರೆ ಆಗುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮಾಡಿದರೆ ರಾಜ್ಯದ ಎಲ್ಲ ಒಂದು ಕಡೆ ರಾಜ್ಯಕ್ಕೆ ಪ್ರಮುಖವಾಗಿ 40% ತೆರಿಗೆ ಅಂದರೆ ರಾಜ್ಯದ ಬೊಕ್ಕಸಕ್ಕೆ ಬೆಂಗಳೂರಿನಿಂದಲೇ ತೆರಿಗೆ ಮುಖಾಂತರ 40% ಆದಾಯ ಇರುವಂಥದ್ದು. ಆ ಆದಾಯಕ್ಕೂ ಕೂಡ ಕೋತ ಬರುತ್ತೆ. ಹಾಗಾಗಿ ಲಾಕ್ಡೌನ್ ಬೇಡ, ಲಾಕ್ಡೌನ್ ಬದಲು ಕಠಿಣ ನಿಯಮವನ್ನು ಕೈಗೊಳ್ಳಿ, 144 ಸೆಕ್ಷನ್ ಅನ್ನು ಜಾರಿ ಮಾಡಿ, ಮಾಲ್ಗಳು, ಸಿನಿಮಾ ಥಿಯೇಟರ್ಗಳು, ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ಗಳನ್ನು ಮುಚ್ಚಿ, ಧಾರ್ಮಿಕ ಏನು ಸಭೆ ಸಮಾರಂಭಗಳಿಗೆ ಸಂಪೂರ್ಣವಾಗಿ ನಿಷೇಧ ಏರಿ ಮತ್ತು ಮದುವೆ ಮತ್ತಿತರ ಶುಭ ಕಾರ್ಯಗಳಿಗೆ ಕೂಡ ಬ್ರೇಕ್ ಹಾಕಿ, ಅಲ್ಲದೆ ಪ್ರಮುಖವಾಗಿ ದೇವಸ್ಥಾನಗಳು ಕೂಡ ಪೂಜಾ ಸಮಯವನ್ನು ಕೂಡ ನಿಗದಿ ಮಾಡಿ ಮತ್ತು ಜನ ಗುಂಪುಗೂಡದಂತೆ ತಡೆಗಟ್ಟಿ ಮತ್ತು ಮಾಸ್ಕ್ ಹಾಕ್ತಿದ್ರೆ ದಂಡ ಹಾಕಿ ಮತ್ತಷ್ಟು ಪೊಲೀಸರು ಕೂಡ ಎಲ್ಲೊಂದು ಕಡೆ ಒಂದಷ್ಟು ಅವರಿಗೆ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಅವರಿಗೆ ಸದಾವಕಾಶವನ್ನು ಕಲ್ಪಿಸಿಕೊಡಿ ಮತ್ತು ಜನರಿಗೆ ಎಚ್ಚರಿಕೆ ಸಂದೇಶವನ್ನು ಕಳಿಸಿ, ಜೊತೆಗೆ ಅದ್ರ ಜೊತೆಗೆ ಜಾಗೃತಿಯನ್ನು ಮಾಡಿ ಮತ್ತು ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಆಕ್ಸಿಜನ್ ಅಂದರೆ ವೈದ್ಯಕೀಯ ಆಕ್ಸಿಜನ್ ಕೊರತೆ ಎದುರಾಗಿರುವಂಥದ್ದು, ಬೆಡ್ನ ಕೊರತೆ ಎದುರಾಗಿರುವಂಥದ್ದು, ವೆಂಟಿಲೇಟರ್ನ ಕೊರತೆ ಎದುರಾಗಿರುವಂಥದ್ದು, ಇವೆಲ್ಲವೂ ಕೂಡ ಸಮರೋಪಾದಿಯಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಿ ಮತ್ತು ಕೆಲವೊಂದು ಕಲ್ಯಾಣ ಮಂಟಪಗಳು ಮತ್ತು ವಸತಿ ನಿಲಯಗಳನ್ನು ಬೆಡ್ಗಳನ್ನು ಅಲ್ಲಿ ಮೀಸಲಿಡಿ ಮತ್ತು ಆಕ್ಸಿಜನ್ ಪೂರೈಕೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಅಂತ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಬೆಂಗಳೂರಿಗೆ ಸಪರೇಟ್ ಟಫ್ ರೂಲ್ಸನ್ನು ಸರ್ಕಾರ ಜಾರಿ ಮಾಡಲಿದೆ. ನಂತರ ಇಡೀ ರಾಜ್ಯಕ್ಕೂ ಒಂದು ರೂಲ್ಸ್ ಅನ್ನು ಜಾರಿ ಮಾಡಲಿದೆ. ನಾಳೆ ಸರ್ವಪಕ್ಷ ಸಭೆಯ ನಂತರ ನಾಳೆ ಸಂಜೆ ಅಥವಾ ರಾತ್ರಿ ಒಳಗಡೆ ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಅಂತ ಹೇಳಿ ಮೂಲಗಳು ಹೇಳ್ತಿದ್ದಾವೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.